ಈಗಾಗಲೇ ಮುಖ್ಯಮಂತ್ರಿಯವರು ಇಂದೇ ಖಾತೆಯನ್ನು ಹಂಚಿಕೆ ಮಾಡ್ತಾರಂತೆ. ಯಾವ ಸ್ವರೂಪದಲ್ಲಿರುತ್ತೆ ಖಾತೆ ಹಂಚಿಕೆ ಅನ್ನುವಂಥ ಕುತೂಹಲ ಇದ್ದೇ ಇದೆ. ಯಾಕಂದರೆ ಸಂಪುಟ ವಿಸ್ತರಣೆಗೆ 60 ದಿನ, 60 ದಿನ ನಂತರ ಸಂಪುಟ ವಿಸ್ತರಣೆ ಆದಮೇಲೆ ಖಾತೆ ಹಂಚಿಕೆಗೆ 7 ದಿನ, ಇವತ್ತು 8ನೇ ದಿನ. ಹೀಗಿರುವಾಗ ಮುಖ್ಯಮಂತ್ರಿಯವರು ಏನು ಹೇಳ್ತಿದ್ದಾರೆ, ಯಾವ ಸ್ವರೂಪದಲ್ಲಿ ಖಾತೆ ಹಂಚಿಕೆ, ಖಾತೆ ಕೊಡ್ತೇವೆ ಅಂತ ಹೇಳ್ತಾರೆ. ಸಂಪುಟ ವಿಸ್ತರಣೆಯಾಗಿ ವಾರ ಕಳೆದರೂ ಖಾತೆ ಹಂಚಿಕೆ ವಿಳಂಬ ಆಗಿ ಕುಳಿತಿತ್ತು. ಯಾವಾಗ ಹಂಚಿಕೆ ಮಾಡ್ತಾರೆ, ಯಾವ ಖಾತೆ ಕೊಡ್ತಾರೆ, ಇದೆಲ್ಲದರ ಬಗ್ಗೆ ಚರ್ಚೆ ಆಗ್ತಾನೆ ಇತ್ತು. ಮಂತ್ರಿಗಿರಿ ಬಿಡದ ಕೆಲವರು, ಇಲಾಖೆ ಬದಲಿಸಿ ಅಂತಿರುವಂತಹ ಇನ್ನೂ ಕೆಲವರು, ಮಂತ್ರಿಗಿರಿಯ ವಿಚಾರದಲ್ಲಿ ಇನ್ನೂ ಕೆಲವು ಶಾಸಕರುಗಳು ಹಠ ಹಿಡಿದು ಕುಳಿತಿದ್ದಾರೆ. ನಮಗೆ ಕೊಡೋದ್ರೆ ಮಂತ್ರಿಗಿರಿನೇ ಬೇಕು, ನಿಗಮ ಮಂಡಳಿ ಬೇಕಿಲ್ಲ, ನಮಗೆ ಬೇಕಿರೋದು ಮಂತ್ರಿಗಿರಿ ಮಾತ್ರ ಬೇಕು ಅಂತೇಳಿ ಕುಳಿತಿದ್ದಾರೆ ಕೆಲವರು. ಇನ್ನು ಹಿರಿಯ ಸಚಿವರು ಕೆಲವರು ಖಾತೆ ಬದಲಾವಣೆಯನ್ನು ಬಯಸಿದ್ದಾರೆ. ಹೀಗಾಗಿ ಹಿರಿಯರ ಒತ್ತಡ ಪ್ರಭಾವಗಳಿಂದಾಗಿ ಖಾತೆ ಹಂಚಿಕೆ ಪ್ರಕ್ರಿಯೆ ಸ್ವಲ್ಪ ವಿಳಂಬ ಆಗಿದೆ. ಯಾಕಂದರೆ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇಬೇಕು, ಅಂತಿಮವಾಗಿ ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಹೆಜ್ಜೆ ಇಡಬೇಕಾಗುತ್ತೆ. ಹೀಗಾಗಿ ಖಾತೆ ಹಂಚಿಕೆ ಸ್ವಲ್ಪ ಮಟ್ಟಿಗೆ ವಿಳಂಬವೂ ಕೂಡ ಆಗಿದೆ. ನಿನ್ನೆ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೆಯೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಗೆ ಮುಖ್ಯಮಂತ್ರಿಯವರು ಸುದೀರ್ಘವಾಗಿ ಸಭೆಯನ್ನು ನಡೆಸಿದ್ದಾರೆ, ಅವರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ. ಹೀಗೆ ಖಾತೆ ಹಂಚಿಕೆ ಮಾಡಬೇಕು, ಯಾವ ಸ್ವರೂಪದ ಸ್ಟ್ರಾಟಜಿ ಇವಾಗ ಬಹಳ ಮುಖ್ಯ ಆಗಿದೆ, ಈ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ಆಗಿದ್ದಾವೆ. ದೆಹಲಿಯಿಂದ ಬರ್ತಾ ಇದ್ದಂತೆಯೇ ಖಾತೆ ಹಂಚಿಕೆಯ ಸುಳಿವನ್ನು ಮುಖ್ಯಮಂತ್ರಿಯವರು ಕೊಟ್ಟಿದ್ದಾರೆ. ಯಾಕಂದರೆ ನಾಳೆ ಇನ್ನೆರಡೇ ದಿವಸ ಇರೋದು, ನಾಡಿದ್ದಿಂದ ಸೆಷನ್ ಶುರುವಾಗುತ್ತೆ. ಹೀಗಿರುವಾಗ 13ನೇ ತಾರೀಕಿನಿಂದ ಸೆಷನ್ ಕರೆದಿರೋದ್ರಿಂದಾಗಿ ಖಾತೆ ಹಂಚಿಕೆ ಮಾಡಲೇಬೇಕು. ಇನ್ನೆರಡು ದಿವಸ ಮಾತ್ರ ಉಳ್ಕೊಂಡಿರುವಂಥದ್ದು. ಸೆಷನ್ಗೆ ಹೋಗುವಾಗ ಸಚಿವರುಗಳಿಗೆ ಖಾತೆ ಹಂಚಿಕೆ ಆಗಲೇಬೇಕಾಗುತ್ತೆ. ಹಾಗಾಗಿ ಮುಖ್ಯಮಂತ್ರಿಯವರು ಕೂಡ ದೆಹಲಿಯಿಂದ ಬರ್ತಾ ಇದ್ದಂತೆ ಖಾತೆ ಹಂಚಿಕೆಯನ್ನು ಮಾಡ್ತೀನಿ ಅನ್ನೋಂಥ ಸುಳಿವನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಎಲ್ಲ ಚರ್ಚೆ ಆಗಿದೆ, ಸಂಜೆಯೊಳಗೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅಂತೇಳಿ ಮುಖ್ಯಮಂತ್ರಿಯವರು ಹೇಳ್ತಾ ಇದ್ದಾರೆ. ಅಂದರೆ ಇವತ್ತು ಸಂಜೆಗೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅಂಥೇಳಿ. ಹಾಗಾಗಿ ಇವತ್ತು ರಾತ್ರಿನೇ ಅವರು ಬಹುತೇಕ ಖಾತೆ ಹಂಚಿಕೆಯನ್ನು ಮಾಡುವ ಸಾಧ್ಯತೆ ಇದೆ. ಖಾತೆ ಹಂಚಿಕೆ ಆರ್ಡರ್ ಹೊರಬೀಳ್ಬೋದು. ಅಧಿವೇಶನದ ಒಳಗೆ ಸಚಿವ ಸ್ಥಾನ ಹಂಚಿಕೆ ಮಾಡುವ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ. ಅಧಿವೇಶನಕ್ಕೂ ಮುಂಚಿತವಾಗಿ ನಾನು ಖಾತೆ ಹಂಚಿಕೆಗಳನ್ನು ಮಾಡ್ತೀನಿ ಅನ್ನುವಂಥದ್ದನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತು ಹಿಂದೆ ಯಾರ್ಯಾರು ಯಾವ್ಯಾವ ಸ್ವರೂಪಗಳಲ್ಲಿ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಆ ಮೂಲಕ ಖಾತೆ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೇ ಅದಕ್ಕೆ ಎಲ್ಲವೂ ಕೂಡ ತೆರೆ ಬೀಳುವಂತಹ ಸಾಧ್ಯತೆ ಇದೆ. ಈ ವಿಚಾರದಲ್ಲಿ ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಎಲ್ಲ ಹೇಳ್ಬಿಟ್ಟು ಚರ್ಚೆ ಮಾಡಿ ಬಂದಿದ್ದೀನಿ. ವಿಷಯ ಸಾಯಂಕಾಲ ಎಲ್ಲ ಕ್ಲಿಯರ್ ಆಗ್ತದೆ. ಎಲ್ಲ ಇನ್ನ ಸಚಿವ ಸ್ಥಾನ ಕೊಡೋದೆಲ್ಲ ಈಗ ಅಸೆಂಬ್ಲಿ ಮುಗಿಬೇಕು, ಆಮೇಲೆ ಅದರ ಟೈಮ್ ಚರ್ಚೆ ಇಲ್ಲ. ಈಗ ಸದ್ಯಕ್ಕೆ ಖಾತೆ ಮಾತ್ರ ಮಾಡ್ಲೇಬೇಕಲ್ಲ, ಹೀಗೆ ಮಾಡಲೇಬೇಕಲ್ಲ, ಮಾಡ್ತೀನಿ ಅನ್ನೋದನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ಮಾಡಲೇಬೇಕು ನಿಜ, ಮಾಡಬೇಕು ನಿಜ. ಆದರೆ ಇದೇ ಸಂದರ್ಭದಲ್ಲೇ ಹೈಕಮಾಂಡ್ನವರು ಕೂಡ ಒಂದಿಷ್ಟು ಸೂತ್ರವನ್ನು ಹೆಣಿತಾ ಇದ್ದಾರೆ. ಸಂಪುಟ ವಿಸ್ತರಣೆ ಸಂಕಷ್ಟಕ್ಕೆ ಹೈಕಮಾಂಡ್ನಿಂದ ಸೂತ್ರ ಒಂದು ರೆಡಿ ಆಗ್ತಾ ಇದೆ. ಯಾವ ಸ್ವರೂಪದಲ್ಲಿ ಖಾತೆಗಳ ಹಂಚಿಕೆ ಆಗಬೇಕು ಅನ್ನೋದು ಒಂದು ಭಾಗ ಆದರೆ, ಖಾತೆ ಹಂಚಿಕೆಯ ಜೊತೆಗೇನೆ ಕೆಲವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದ ಅನಿವಾರ್ಯತೆಯೂ ಕೂಡ ಕಾಂಗ್ರೆಸ್ಗೆ ಇದೆ. ಹಾಲಿ ಇಬ್ಬರು ಸಚಿವರನ್ನ ಕೈ ಬಿಡುವ ಸಾಧ್ಯತೆ ಈಗಲೂ ಕೂಡ ದಟ್ಟವಾಗಿದೆ. ಈಗಲೂ ಕೂಡ ಇಬ್ಬರನ್ನ ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ಆ ಇಬ್ಬರನ್ನ ಕೈ ಬಿಡೋದರ ಮೂಲಕವಾಗಿ ಒಟ್ಟು 3 ಖಾಲಿ ಸ್ಥಾನಗಳನ್ನು ಇಟ್ಕೊಂಡು ಆ 3 ಸ್ಥಾನಗಳಿಗೆ ಭರ್ತಿ ಮಾಡುವಂತಹ ಸ್ಟ್ರಾಟಜಿ ಕಡೆಗೆ ಬಹುತೇಕ ಹೋಗುವಂಗೆ ಗೋಚರಿಸ್ತಾ ಇದೆ. ಆ ಸ್ವರೂಪದ ಬೆಳವಣಿಗೆಗಳು ಸದ್ಯಕ್ಕಂತೂ ಕಾಂಗ್ರೆಸ್ನಲ್ಲಿ ಗೋಚರಿಸ್ತಾ ಇರುತ್ತದೆ. ಎಂ ಕೃಷ್ಣಪ್ಪ ಅವರ ಜೊತೆಗೆ ಮತ್ತೊಬ್ಬ ಹಿರಿಯ ಶಾಸಕರಿಗೆ ಮಣೆ ಹಾಕಬೇಕು ಅನ್ನುವಂತಹ ಲೆಕ್ಕಾಚಾರವು ಕೂಡ ಇದರಲ್ಲಿ ಸಾಗ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಯಾಕಂದರೆ ಎಂ ಕೃಷ್ಣಪ್ಪ ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಇದು ನಮ್ಮ ಧರ್ಮ, ಕೇಳ್ತಾ ಇರೋಂಥ ನಮ್ಮ ಧರ್ಮ, ಕೊಡಬೇಕಾಗಿರೋದು ಅವ್ರ ಧರ್ಮ. ಯಾಕಂದರೆ ನಾವಿಬ್ಬರು ಗೆದ್ದಿದ್ದೀವಿ, ಸುಮ್ಮನೆ ಅಲ್ಲ. ನಾವು 4 ಸಲ ನಾನು ಗೆದ್ದಿದ್ದೀನಿ, ಮಗ 3 ಸಲ ಗೆದ್ದಿದ್ದೀನಿ, ಹೀಗಾಗಿ ನಮಗೆ ಕೊಡಬೇಕು, ನಾವು ಕೆಲಸ ಮಾಡಿದ್ದೀವಿ ಪಕ್ಷಕ್ಕಾಗಿ ಅನ್ನೋಂಥ ಸ್ಪಷ್ಟವಾಗಿ ಹೇಳ್ತಾರೆ. ಹೀಗಾಗಿ ಅವರು ಸಚಿವ ಸ್ಥಾನ ಬಿಟ್ಟು ಬೇರೆ ಯಾವುದಕ್ಕೂ ಒಪ್ಕೊಳ್ತಾ ಇಲ್ಲ. ಹಾಗಾಗಿ ಎಂ ಕೃಷ್ಣಪ್ಪ ಮತ್ತು ಅವ್ರ ಜೊತೆಗೆ ಇನ್ನೊಬ್ರು ಹಿರಿಯ ಶಾಸಕರು, ಬಹುತೇಕ ಅದು ಬಸವರಾಜ್ ಶಿವಣ್ಣನವರ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಈಗಾಗಲೇ ಹಠ ಹಿಡಿದು ಕುಳಿತಿದ್ದಾರೆ. ಅವರು ಕೂಡ ಮಾತಾಡ್ತಾ ಇಲ್ಲ. ಹಾಗಾಗಿ ಅವರನ್ನ ಸಮಾಧಾನ ಪಡಿಸಬೇಕು ಅಂದರೆ ಬಸವರಾಜ್ ಶಿವಣ್ಣನವರಿಗೂ ಕೂಡ ಮಂತ್ರಿ ಸ್ಥಾನ ಸಿಗಬೇಕಾಗಿದೆ. ಹಿರಿಯ ಸಚಿವರ ಖಾತೆಗಳ ಹಂಚಿಕೆ ವಿಚಾರದಲ್ಲೂ ಕೂಡ ನಿರ್ಧಾರಗಳಾಗಬೇಕು. ಅತೃಪ್ತರಿಗೆ ಪ್ರಬಲ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನವನ್ನು ಕೊಡಿಸ್ಬೋದು. ಯಾಕಂದರೆ ಯಾವೆಲ್ಲ ಶಾಸಕರುಗಳು ಈಗಾಗಲೇ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕೇವಲ ಪ್ರತಿಭಟನೆ ಒಂದೇ ಮಾನದಂಡ ಆಗೋದಿಲ್ಲ, ಪ್ರತಿಭಟನೆ ಆಚೆಗೂ ಕೂಡ ಹಿರಿಯ ಶಾಸಕರಿಗೆ ಶಿವಕುಮಾರ್ ಅವರು ಒಂದು ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿದ್ದಾರೆ. ಏನಂದರೆ ಆದಷ್ಟು ಕಾರ್ಯಕರ್ತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರವನ್ನು ಕೊಡಬೇಕು, ಚುನಾವಣೆಗೆ ನಾವು ತಯಾರಾಗ್ತಾ ಇದ್ವಿ, ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು ಅಂತೇಳಿ. ಆದರೆ ಶಾಸಕರುಗಳು ಹಿಡಿದಿರುವಂತಹ ಹಠ ಕಂಡಾಗ
ಇವ್ರನ್ನ ಸಮಾಧಾನ ಪಡಿಸದೆ ಮುಂದೆ ಹೆಜ್ಜೆ ಇಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಕನಿಷ್ಠ ಒಂದು 15ರಿಂದ 20 ಮಂದಿ ಅಂತೂ ಶಾಸಕರಿಗೇನೆ ಮತ್ತೆ ನಿಗಮ ಮಂಡಳಿಗಳು ಹೋಗುವ ಸಾಧ್ಯತೆ ಗೋಚರಿಸ್ತಾ ಇದೆ. ಶಾಸಕರ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನದ ಭರವಸೆಯನ್ನು ಕೂಡ ಕೊಡ್ತಿದ್ದಾರೆ. ಯಾಕಂದ್ರೆ ನಿಗಮ ಮಂಡಳಿಗಳಲ್ಲಿ ಶಾಸಕರುಗಳು ಕುಳಿತಿದ್ರೆ ಅವರಿಗೆ ಕಡೆಯ 1 ವರ್ಷದಲ್ಲಿ ಹೇಗೆ ಅವರ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ ಅನ್ನೋಂಥ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಅವರನ್ನು ಕೂಡ ಮನವೊಲಿಕೆ ಮಾಡುವಂತಹ ಕೆಲಸವನ್ನ ಬಹುಶಃ ಮುಖ್ಯಮಂತ್ರಿಗಳು ಹೇಗೆ ಮಾಡ್ತಾರೆ ನೋಡಬೇಕಾಗಿದೆ.